ಮಗ 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 ಏನು ಮಗ ಇದು ಮ್ಯಾಚ್ ಹುಚ್ಚನಾಯಿಗೆ ಹೊಡೆದ್ರು ಗುರು LSGಗೆ ಇವತ್ತು SRH ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು. SRH ಒಳ್ಳೆ ಫಾರ್ಮ್ ಮತ್ತೆ ವಾಪಸ್ಸು ರಿಪೀಟ್ ಹೊಡಿತಾ ಇದ್ದಾರೆ. ಇವತ್ತು 300 ಅಲ್ಲಾಗರು ಇವತ್ತು ಲಿಟ್ರಲಿ ಇವ್ರು ಆಡ್ತಿದ್ದ ಫ್ಲೋ ನೋಡ್ತು ಅಂದರೆ 300 ಕೂಡ ಕಡಿಮೆ. ಇವರಾರು ಫಸ್ಟ್ ಬ್ಯಾಟಿಂಗ್ ಆಡಿತ್ತು ಅಂದರೆ 300 ಹೊಡೆದ್ಬಿಡ್ತಿದ್ರು. ಇವತ್ತು ಆ ರೇಂಜಿಗೆ ಬ್ಯಾಟಿಂಗ್ ಆಡಿದ್ದು ಬಂದವ್ರಿಗೆಲ್ಲ ಯಾವ ಬೌಲರ್ಗೆ ಬಿಟ್ಟಿಲ್ಲ. ಹುಚ್ಚನಾಗಿ ಇಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಇವತ್ತು ಇಬ್ರು ಸೇರ್ಕೊಂಡು. ಅಭಿಷೇಕ್ ಶರ್ಮಾ ಒಂದ್ ಕಡೆ, ಟ್ರಾವಲ್ಸ್ ಹೆಡ್ ಒಂದ್ ಕಡೆ, ಹೆಡ್ ತಲೆ ಕೆಳಗಡೆ ಮಾಡಾಕ್ಬಿಟ್ರು ಹಂಗೇನೆ ಅವ್ರಿಗೆ LSG ಅವರಿಗೆ. ಲಿಟ್ರಲಿ ಇರೋ LSG ಅವರದ್ದು ತಿರುಗಾಡಿದ್ರಲ್ಲೇ ಬ್ಯಾಟಿಂಗ್ ಆಡೋದಕ್ಕೆ KL ರಾಹುಲ್ ತಿಣಕಿ ಸ್ಟಾರ್ಟಿಂಗಲ್ಲಿ ನಿಜಾಲು ಏನಕ್ಕೆ ಈ ಥರ ಆಡಿದ್ರೆ KL ರಾಹುಲ್ ನಾವು ರಾಹುಲನ್ನು ನೋಡಿರೋದೇ ಬೇರೆ ಥರ, ಹೆಂಗ್ ಒಂಥರ ಪಂಟ್ರ ಥರ ನೋಡಿದ್ದೀವಿ, ಈ ಥರ ನೋಡಿಲ್ಲ KL ರಾಹುಲ್. ಈ ಥರ ಆಡಬಾರ್ದು ಗುರು. ಲಿಟ್ರಲಿ ನಿಜವಾಗ್ಲೂ ಇದೊಂಥರ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಸೀಸನ್ KL ರಾಹುಲ್ ಅವರಿಂದ. ಟು ಬಿ ಹಾನೆಸ್ಟ್ ನೋಡ್ತು ಅಂತಂದರೆ ನಿಜವಾಗ್ಲೂ ಬೇರೆ ಥರನೇ ಆಡುವಂಥ KL ರಾಹುಲ್ ನಾವು ನೋಡಿದ್ದೀವಿ. ಆ ಪ್ಲೇ ಅಟ್ಯಾಕ್ ಮಾಡುವಂಥ KL ರಾಹುಲೇ ಬೇರೆ, ಇಲ್ಲಿ ನಿಂತ್ಕೊಂಡು ತಿಳ್ಕೋವಂಥ KL ರಾಹುಲನೇ ಬೇರೆ ಆಗಿದೆ. ಅವರೇ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ರು ಅವರ ಪರ್ಫಾರ್ಮೆನ್ಸು ಈ ಟೂರ್ನಮೆಂಟಲ್ಲಿ ನೋಡ್ಬಿಟ್ಟು. ಸ್ಟಾಯ್ನಿಸ್ ಡಿಕಾಕ್ ಕೂಡ ಅರ್ಲಿಯಾಗೇ ಔಟ್ ಆದರು, ಸ್ಟಾಯ್ನಿಸ್ ಕೂಡ ಅರ್ಲಿಯಾಗೇ ಔಟ್ ಆದರು. ಅವರಿಬ್ಬರಿಂದ ಏನೂ ಕಾಂಟ್ರಿಬ್ಯೂಷನ್ ಬರಲೇ ಇಲ್ಲ ಅಲ್ಲಿ. ಆಮೇಲೆ ತಿರ್ಗಾ ಕೃಣಾಲ್ ಪಾಂಡ್ಯ ಬಂದ್ಬಿಟ್ಟು ಒಂದು ಸ್ವಲ್ಪ ತಿನ್ಕೋದ್ರು ಇವರು. ಮತ್ತು ಅವರಿಬ್ಬರು ತಿಣಕಿದ್ದೇನೆ ಅಂದರೆ ಆಲ್ಮೋಸ್ಟ್ ರನ್ನೇ ಬಾಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು. ಸೊ ಅವರಿಬ್ಬರು ಏನೋ ಆಡ್ಬಿಟ್ಟವರು 20+20+ ನಾವು ಹೊಡೆದ್ಬಿಟ್ಟು. ಆಮೇಲೆ ಆಯುಷ್ ಬದೋನಿ ಜೊತೆಗೆ ನಿಖಿಲ್ಸ್ ಪೂರನ್ ಸಖತ್ ಬ್ಯಾಟಿಂಗ್ ಆಡಿದ್ರು. ಆಯುಷ್ ಬದೋನಿ ಕೂಡ ಚೆನ್ನಾಗಿ ಆಡಿದ್ರು. ಅವರಿಬ್ಬರ ಕಾಂಟ್ರಿಬ್ಯೂಷನಿಂದ 160+ ದಾಟ್ದು ಗುರು. ನಾನು 160 ಹೊಡೆಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಇವ್ರು ಟೊಕು ಆಡ್ತಿರೋದು ನೋಡ್ತವ್ರೆ. ಲಾಸ್ಟ್ ಮೂಮೆಂಟಿಗೆ ಒಂದು ಸ್ವಲ್ಪ ರನ್ಸ್ ಬಂತು ಆ ಪೂರನು ಮತ್ತು ಆ ಬದೋನಿ ಆಡಿದ್ರಿಂದ. ಇಲ್ಲ ಅಂದರೆ KL ರಾಹುಲ್ ಥರ ಆಡಿದಿತ್ತು ಅಂದರೆ, ಕೃಣಾಲ್ ಪಾಂಡ್ಯ ಥರ ಎಲ್ಲ ಆಡಿತ್ತು ಅಂತಂದರೆ ಇವರು ಪಕ್ಕ 120 ಒಳಗಡೆ ಸೆಟ್ಲ್ ಆಗ್ತಾಯಿದ್ರು. ಏನಕ್ಕೆ ಈ ಥರ ಆಡಿದ್ರು ಇವ್ರು ನೋಡಿ ಹೆಂಗಿದೆ ಬ್ಯಾಟಿಂಗ್ ಆಡೋದಕ್ಕೆ. ವಿಕೆಟ್ ನಾಯಿಗೆ ಹೊಡಿತಾ ಇದ್ದಾರೆ ಮಗ. ನಮ್ಮ RCB ಫ್ಯಾನ್ಸ್ಗಳು ಇವತ್ತು ಅವನ ಅಜ್ಜಿ ಗೆಲ್ಲಬೇಕು LSG ಅಂತ ಅನ್ಕೊಂಡು ಕೂತ್ಕೊಂಡಿದ್ವಿ. ಯಾಕಂದ್ರೆ ರನ್ ರೇಟ್ ಸ್ವಲ್ಪ ನೆಗೆಟಿವ್ ಅಲ್ಲಿದೆ ಇವ್ರದ್ದು ಏನಾರು ಗೆದ್ರು ಅಂದ್ರೂ ಕೂಡ ಪರವಾಗಿಲ್ಲ ಅನ್ನೋ ಥರ ಇತ್ತು ನಮಗೆ. ಒಟ್ಟಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಗೆಲ್ತಾರೆ. ಆದರೆ LSG ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ ಇವರು SRH ಗೆದ್ಬಿಟ್ರಲ್ಲ ಅವರು. 7 ರನ್ ರೇಟಲ್ಲಿ ಗೆದ್ದಿರೋದು. SRH ನಾವು ಬಗ್ಸಕ್ಕಾಗಲ್ಲಮ್ಮ ಇನ್ನ ಅಷ್ಟೇ. SRH ಕ್ವಾಲಿಫೈ ಆದಂಗೆ ಲೆಕ್ಕ. RCB ಶೆಟ್ರ್ ಹಾಕೊಂಡು ಕೆಳಗಡೆ ಕೂತ್ಕೋಬೇಕು ಅಷ್ಟೇ. ಇವಾಗ ನಮ್ಮದು ಕ್ವಾಲಿಫಿಕೇಶನ್ ಸಿನಾರಿಯೋ ಏನಿದೆ ಒಂಥರ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಆಗೋಗ್ಬಿಡ್ತೀವಿ ಇವಾಗ ನಾವು RCB ಅವರು. ಏನೇನೋ ಸಿನಾರಿಯೋ, ಏನೇನೋ ಅನಾಲಿಸಿಸ್ ಇಟ್ಕೊಂಡಿದ್ವಿ, ಏನೇನೋ ತಲೆ ಇಟ್ಕೊಂಡಿದ್ವಿ, ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಅದಕ್ಕೋಸ್ಕರನೇ ನೆಟ್ಟಿಗೆ ಗೆಲ್ಲಬೇಕು ಅಂತ ಹೇಳೋದು. ನಾವು ಅವ್ರ ಮೇಲೆ ಡಿಪೆಂಡೆಂಟು, ಇವ್ರ ಮೇಲೆ ಡಿಪೆಂಡೆಂಟು ಅಂತಂದರೆ ಇದೇ ಥರನೇ ಆಗೋದು. ಅದೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ. ಅವ್ರ ಮೇಲೆ ಡಿಪೆಂಡೆಂಟು, ಇವ್ರ ಮೇಲೆ ಡಿಪೆಂಡ್, ಎಲ್ಲೋ ಅದು ರೇರಾಗಿ ಕೆಲ್ಸಕ್ಕೆ ಬರೋದು. ಈ ಥರ ಎಲ್ಲ ಮ್ಯಾಚನ್ನು ಕೂಡ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ. ಏನೋ ಒಂದು ಮ್ಯಾಚ್ ಆದರೆ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತ ಅನ್ಕೊಂಡು ಕೂತ್ಕೋಬೋದು. ಎಲ್ಲ ಮ್ಯಾಚು ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತ ಅನ್ಕೊಂಡು ಕೂತ್ಕೊಂಡು ಥರ ತಗೊಂಬಂದಿಟ್ರೆ ಅವರು ಏನೂ ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, 8 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸಿನಾರಿಯೋನೇ ಬರೋದು. 7 ಮ್ಯಾಚ್ ಗೆದ್ದರೆ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ ಅಂತ. ಅದೇ ಥರ ಆಗೋ ಥರ ಕಾಣಿಸ್ತಿದೆ ಲಕ್ಷಣಗಳನ್ನ ನೋಡ್ತು ಅಂತ ಅಂದರೆ. ಏನು ಗುರು ಕೊಟ್ಟಿದ್ದು ಏಟ್ಗಳು ಇವತ್ತು ಇಬ್ಬರು ಸೇರಿಕೊಂಡು ಎಲ್ಲ ಬೌಲರ್ಸ್ಗಳು ಇಟ್ಟಾಡ್ಸಿ ರುಬ್ಬಾಡ್ಬಿಟ್ರು ಗುರು ಲಿಟ್ರಲಿ. ಇನ್ಫ್ಯಾಕ್ಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಭುವನೇಶ್ವರ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ನ ಮರೆಯೋಂಗಿಲ್ಲ. ಏನು ಗುರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದವರು. 3 ಗುರು ಎಕಾನಮಿ. ಲಿಟ್ರಲಿ ಭುವನೇಶ್ವರ್ ಕುಮಾರ್ 12 ರನ್ 4 ಓವರ್ ಬೌಲಿಂಗು 2 ವಿಕೆಟ್ ಏತಿದ್ದಾರೆ. ತಿನ್ಸಿದ್ರು ಬಾಲ ಸರ್ಸಾಗಿ ಯಾಕೆ ತಿನ್ಸಿದ್ರು ಗುರು. ಏನು ಹೇಳ್ತೀರಾ LSG ಅವ್ರಿಗೆ. ಅದೇ ನಟರಾಜನ್ ಸ್ವಲ್ಪ ಬಂದ್ಬಿಟ್ಟು ಅಲ್ಲಿ ಇಕ್ಕಿಸ್ಕೊಂಡ್ರು ಸರಿಯಾಗಿ. ಪ್ಯಾಟ್ ಕಮಿನ್ಸು ಕೂಡ ಸ್ವಲ್ಪ ಹೇಳ್ತಿದ್ರು. ಅವ್ರು ಇಬ್ಬರನ್ನ ಬಿಡ್ತಾನೆ ಎಲ್ಲರೂ ಎಕನಾಮಿಕಲ್ ಆಗೇನೆ ಬೌಲಿಂಗ್ ಮಾಡಿದರೆ. ಇವ್ರ ಕಡೆ ನೋಡುಗರು, ಇವ್ರ ಕಡೆ ಬೌಲರ್ಸ್ ಇರೋ ಬರೋರೆಲ್ಲ ಹೆವಿ ಎಕಾನಮಿನೇ. 10ಗಿನ ಕೆಳಗಡೆ ಯಾರ್ದಾರು ಐತೆ ಎಕಾನಮಿ. 10ನಲ್ಲಿ ಗುರು 17, 19, 20 ಎಕಾನಮಿ ಇಟ್ಕೊಂಡಿದ್ರೆ ಎಲ್ಲ LSG ಬೌಲರ್ಸ್ಗಳು ಹುಚ್ಚರಾಗಿ ಓಡಿಸ್ಕೊಂಡಿದ್ದು ಅಲ್ಲಿ. ಯಾವ ಬೌಲರ್ ಹೆಸರು ಎಲ್ಲ ಬೌಲರ್ಗಳು ಓಡಿಸ್ಕೊಂಡಿದ್ದಾರೆ ಅಲ್ಲಿ. ಎಕನಾಮಿಕಲ್ ನವೀನ್ ಉಲ್ ಹಕ್ ಅಂತೂ ಎಲ್ಲೋ ಹೋಗೈತೆ ಅವ್ರದ್ದು ಎಕಾನಮಿ. ನವೀನ್ ಉಲ್ ಹಕ್ ಎಷ್ಟು ಹಾಕೋರು ಎಲ್ಲ ಇಟ್ಟಾಡ್ಸ್ಕೊಂಡು ಚಟ್ಟಿ ಮಾಡಾಕ್ಬಿಟ್ರು ಅಂತ ಹೇಳ್ಬೇಕು. ಯಾರಿಗೆ ಹೊಡೆದಿಲ್ಲ, ಎಲ್ಲರಿಗೂ ಹೊಡೆದಿದ್ರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಪವರ್ಪ್ಲೇಲೆ ಡಮಾಲ್ ಡಿಮಿಲ್ ಧಮಾಕ ಕೊಟ್ಬಿಟ್ರು. ಹಂಗೇನೆ 10 ಓವರ್ ಕಂಪ್ಲೀಟ್ ಆಗಿಲ್ಲ. 10 ಓವರ್ಗೆ ಹೊಡೆದ್ಬಿಟ್ಟು ಚಚ್ಬಿಟ್ಟು ಮುಗಿಸಿದ್ರೆ 167 ರನ್ಸ್ನ. ಟ್ರಾವೆಲ್ಸ್ ಹೆಡ್ ಅಂತೂ ನೋಡಿ ಆ ಉತ್ತರಕ್ಕೆ ಅಂದರೆ ಹೆಂಗೆ ಅಂತಂದರೆ ಚಾಲೆಂಜ್ ಮಾಡ್ಕೊಂಡು ಆಡ್ತಿದ್ರು ಇಬ್ರು. ನೀನು ಹೊಡಿತೀಯಾ ನಾನು ಹೊಡಿತೀನಿ ಅನ್ನೋ ಥರ ಇಬ್ಬರು ಲೆಫ್ಟ್ ಹ್ಯಾಂಡರ್ಸು ಹಾಕೊಂಡು ರುಬ್ಬಾಡ್ಬಿಟ್ರು. ಒಬ್ಬರದು 300 ಸ್ಟ್ರೈಕ್ ರೇಟು, ಒಬ್ಬರದು 270 ಸ್ಟ್ರೈಕ್ ರೇಟು. ಇಬ್ಬರು ಹಂಗೆ ನನ್ನ ಪ್ರಕಾರ ಫಾಸ್ಟೆಸ್ಟ್ ಸೆಂಚುರಿ ಆಗಿರೋದು ಅಂತ ಕೇಳ್ತೈತೆ. ಟ್ರಾವಿಸ್ ಹೆಡ್ಗೆ ಇನ್ನೊಂದು 2 ಬಾಲ್ ಸಿಕ್ಕಿತ್ತು ಅಂದರೆ ಪಕ್ಕ ಫಾಸ್ಟೆಸ್ಟ್ ಸೆಂಚುರಿನ ಮಾಡಿರೋರೇನು IPL ಅಲ್ಲಿ. ಫಾಸ್ಟೆಸ್ಟ್ ಸೆಂಚುರಿ ಆಗಿರೋದ 30 ಬಾಲ್ಗೆ ಹೊಡೆದು ಕ್ರಿಸ್ ಗೇಲ್ ಸೆಂಚುರಿನ ಮರ್ತೋಗ್ಬಿಟ್ಟಿದ್ದೀನಿ ನಾನು. 30 ಬಾಲ್ಗೆ 33 ಬಾಲ್ಗೆ ಹೊಡೆದಿದ್ದು ರೆಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಮೇಲೆ ಹೊಡೆದಿರಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ 89 ರನ್ನು 30 ಬಾಲ್ಗೆ ಇಟ್ಟಾಡ್ಸ್ಕೊಂಡು ಚಚ್ಚಿದಾರೆ ಹಾಕೊಂಡು. ಆಮೇಲೆ 75 ರನ್ನು ಜಸ್ಟ್ ಫ್ರಮ್ 28 ಬಾಲ್ಸ್ ಹೊಡೆದಿರೋದು.
ಅಭಿಷೇಕ್ ಶರ್ಮಾ ಅವರು ಕೂಡ ಇವರಿಗೆ ಕಾಂಪಿಟೇಷನ್ ಕೊಡ್ತಾಯಿದ್ರು, ನೀನು ಹೊಡಿತೀಯ ಅಂದರೆ ನಾನು ಹೊಡಿತೀನಮ್ಮ, ನಾನು ತದಕ್ತೀನಿ ಅಂತ. ಇವತ್ತು ಲಿಟ್ರಲಿ ನಾಟ್ ಔಟ್ ನೋ ಲಾಸ್ ಹೊಡೆದಿದ್ದಾರೆ ಇವರು. 167 ರನ್ನ ಬಿಟ್ಟಿದ್ರೆ ಇವರು ಅದೇ ಹೇಳಿದಲ್ಲ 300 ಕೂಡ ಕಡಿಮೆ ಕಾಣಿಸ್ತಾ ಇತ್ತು ಅಂತ. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿತ್ತು ಅಂದರೆ 300 ಕೂಡ ಕಡಿಮೆ ಕಾಣಿಸ್ತಿತ್ತು ಅಂತ. ಸನ್ರೈಸ್ ಹೈದರಾಬಾದ್ ಅವರು ಫಾರ್ ದ ವೆರಿ ಫಸ್ಟ್ ಟೈಮು ಚೇಸ್ ಮಾಡ್ಬೇಕಾದ್ರೆ ಈ ಥರ ಧಮಾಕ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈ ಟೂರ್ನಮೆಂಟಲ್ಲಿ. ಬ್ಯಾಟಿಂಗ್ ಫಸ್ಟ್ ಆಡ್ಬೇಕಾದ್ರೆ ಮಸ್ತಾಗಿ ಆಡೋರು, ಬ್ಯಾಟಿಂಗ್ ಫಸ್ಟ್ ಆಡ್ಬೇಕಾದ್ರೆ ಧಮಾಕ ಆಡೋರು, ಬಟ್ ಬ್ಯಾಟಿಂಗ್ ಸೆಕೆಂಡ್ ಆಡ್ಬೇಕಾದ್ರೆ ತಿನ್ಕೋರು ಇವ್ರನ್ನೂ ಕೂಡ. ಬಟ್ ಈ ಒಂದು ಮ್ಯಾಚಲ್ಲಿ LSG ಅವ್ರಿಗೆ ಫುಲ್ಲು ತಲೆ ಕೆಳಗಡೆ ಮಾಡಿಬಿಟ್ರು. ಹಂಗೆ ಟ್ರಾವೆಲ್ಸ್ ಹೆಡ್ಡು ಅಭಿಷೇಕ್ ಶರ್ಮಾ ಅಭಿಷೇಕನೇ ಮಾಡಿಬಿಟ್ರು ಅಷ್ಟೇ. ಇನ್ನೇನು ಹೇಳ್ತೀರಾ ಇವ್ರಿಗೆ? LSG ಹುಷ್ಟಾಗಿ ಹೋಗ್ಬಿಟ್ರು ಅಷ್ಟೇ. ಅದೇ ಅವ್ರು ಸ್ಟಾರ್ಟಿಂಗಲ್ಲಿ ತಿನ್ಕೋದ್ರಲ್ಲ, ಯಾರೋ ಒಂದು 200 ಅಥವಾ ಏನಾರೋ ಒಂದು, ಅದು ಬಿಡಿ 200 ಇವ್ರು ಆಡಿದ್ದು ದೊಡ್ಡ ಜುಜುಬಿ ಸ್ಕೋರಲ್ಲೇ. ಬಟ್ ಈ ಥರ ಒಂದು ವಿಕೆಟಲ್ಲಿ ಆ ರೇಂಜಿಗೆ ತಿನ್ಕೋ ಅಂಥದ್ದು ಏನಾಗಿತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. KL ರಾಹುಲ್ ಆಡಿದ್ದಾಗಿರ್ಬೋದು, ಕೃಣಾಲ್ ಪಾಂಡೆ ಆಡಿದ್ದಾಗಿರ್ಬೋದು, ಆ ರೇಂಜಿಗೆ ತಿನ್ಕೋ ಥರ ಏನು ಇರಲಿಲ್ಲ ವಿಕೆಟು. ನಾವೇನೋ ಫುಲ್ಲು ಒಂಥರ ಹೆವಿ ಬೌಲಿಂಗ್ ವಿಕೆಟನ್ನು ಅನ್ಕೊಂಬಿಟ್ಟು ಇವ್ರು ಆಡ್ತಿದ್ದು ನೋಡ್ತು ಅಂತಂದರೆ, ಇಲ್ಲಿ ನೋಡಿದ್ರೆ ಇವ್ರು ಇರೋಬ್ಬರು ಒಂದೊಂದು ಬಾಲ್ನೂ ಬಿಡ್ತಾ ಇಲ್ಲ, ಎಲ್ಲ ಬಾಲ್ನೂ ಬೌಂಡ್ರಿಗೆ ಕಟ್ತಾ ಇದ್ದಾರೆ. ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೀವು ಕಾಮೆಂಟಲ್ಲಿ ಹಾಕಿ. ನಾನಲ್ಲಿ ಹೋಗಿ ವರ್ಕೌಟ್ ಮಾಡ್ಬಿಟ್ಟು ಮಕ ತೊಳ್ಕೊಂಡು ಬಂದ್ಬಿಟ್ಟಲ್ಲಿ ಊಟ ಮಾಡೋಣ ಅಂತ ಕೆಳಗಡೆ ಹೋಗ್ತೀನಿ, ಮ್ಯಾಚೇ ಮುಗ್ದೋಗ್ಬಿಟ್ಟೈತಲ್ಲಿ. ನನಗೆ ಸ್ಟನ್ ಆಗೋಗ್ಬಿಟ್ಟೆ. ನನಗೆ ಏನು ಗುರು ಇಷ್ಟು ಬೇಗ ಮ್ಯಾಚ್ ಮುಗ್ದೈತೆ, ಇಷ್ಟು ಬೇಗ ಹಾಕ್ಬಿಟ್ರ ಅಂತ ಅಲ್ಲಿ. ಸಿಗೋಣ ಮುಂದಿನ ನೋಡಿದ್ರಿ. ಕಾಮೆಂಟ್ ಹಾಕಿ ನಿಮ್ಗೆ ಏನು ಅನಿಸ್ತೀವಿ ಮ್ಯಾಚ್. ಸಿಗೋಣ ಬಾ.